ಹೇಳ್ತಾ ಇದ್ದಾರೆ. ಈ ದೀನದಲಿತ ಬಡ ಯುವಕ ಯುವತಿಯರನ್ನು ನಕ್ಸಲರನ್ನಾಗಿ ಮಾಡಿ ಕೋವಿ ಕೊಟ್ಟು ಅಂದರೆ ಬಂದೂಕು ಕೊಟ್ಟು ಕಾಡಿಗೆ ಕಳಿಸಿದವರು ಯಾರು? ಕಾಡಿನಲ್ಲಿ ಇರುವ ನಕ್ಸಲರಿಗೆ ಹಣ, ಆಯುಧ, ಔಷಧ ಮೊದಲಾದವುಗಳನ್ನು ಒದಗಿಸಿದವರು ಯಾರು? ಇವರಿಗೆ ಯೋಜನೆಗಳನ್ನು ರೂಪಿಸಿಕೊಡುವ ಮಿದುಳುಗಳು ಯಾವುವು ಮತ್ತು ಎಲ್ಲಿ? ಈ ಪ್ರಶ್ನೆಗಳಿಗೆ ಶರಣಾದವರಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಹಿತಿಯನ್ನು ಪಡೆದು ನಾಡಿನಲ್ಲಿ ನಕ್ಸಲ್ ಚಟುವಟಿಕೆ ಬೆಳೆಯಲು ಕಾರಣರಾದ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಡ್ಡಿಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದರು. ಹೇಳಿದರು ಹಿಂಗದಾರಪ್ಪ ಇವರು ಮೊದಲ ಮಟ್ಟ ಹಾಕ್ರಿ ಅಂತೇಳಿ. ಈಗ ನಾ ಕೇಳಬೇಕಾಗಿದ್ದಿಷ್ಟು ಈ ಸಂದರ್ಭದಲ್ಲಿ ಒಳ್ಳೆಯ ವಿಚಾರ ರೀ. ನಮ್ಮ ಸುನೀಲ್ ಕುಮಾರ್ ಅವರ ಈ ನಮ್ಮ ಶ್ರೀರಾಮ್ ಸಿದ್ದರಾಮಯ್ಯರ ಒಂದು ಕಚೇರಿ ನಿಮಗೆ ನಗರ ನಕ್ಸಲರ ಪಾಲಿಟ್ ಬ್ಯೂರೋ ಅಂತ ಕಾಣ್ತಾ ಇದೆ ಇಲ್ಲಿ. ಆದರೆ ಈ ಸಮಸ್ಯೆ ಇಲ್ಲಿ ನೋಡಿದ್ರಿ, ನೀವು ಹೇಳಿದ್ರಿ ಇಲ್ಲಿದ್ದಂಥವ್ರು ಆದಿವಾಸಿಗಳು, ದಲಿತರು, ಹಿಂದುಳಿದವರು ಅಂತಾರೆ. ಇವ್ರನ್ನ ಯಾರಾದರೂ ನಕ್ಸಲರಾಗಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದನಾ ಅಂತ ಮೊದಲೇ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥ ವಿಷಯ. ಯಾಕಂದ್ರೆ ಇಲ್ಲಿಯ ಬಡತನ, ಹಸಿವು, ನೀರಡಿಕೆ, ಎಜುಕೇಷನ್ ಕೊಡಲಾರದ್ದು ಕೆಲವು ಮೇಲ್ವರ್ಗದ ಜನರಿಗೆ ಮಾತ್ರ ಸಾಧಿಸಿರುವಂಥ ಒಂದು ವ್ಯವಸ್ಥೆಯಲ್ಲಿರುವಾಗ ಪಾಪ ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿದಂಥ, ಆದಿವಾಸಿಗಳಾಗಿ ಹುಟ್ಟಿದಂಥ ಅವ್ರಿಗೊಂದು ಚಿಕ್ಕದಾದ ಮನೆಯನ್ನು ಸಹಿತ ಕೊಡಲಾರದಂಥ, ಜಾಗ ಕೊಡಲಾರಂಥ ಸ್ಥಿತಿ ನಮ್ಮದು. ಹೇಳ್ಬೋದು ನೀವು ಸಾಕಷ್ಟೇ ಎಲ್ಲ ಪ್ರಧಾನಮಂತ್ರಿ ಯೋಜನೆ ಸಿಗ್ತದೆ, ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತೇಳಿ. ಆದರೆ ಭ್ರಷ್ಟರ ಲೋಕದಲ್ಲಿ ಏನು ಸಿಗ್ತದೆ, ಎಷ್ಟು ಸಿಗ್ತದೆ ಅನ್ನೋದನ್ನು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇವರು ಇಲ್ಲೇ ವ್ಯವಸ್ಥೆಗೆ ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಎಲ್ಲ 6 ಜನರ ಹೇಳಿಕೆಗಳು ನೋಡ್ರಿ ನೀವು. ಹೌದು, ಇದು ಶಸ್ತ್ರಾಸ್ತ್ರ ಕೊಟ್ಟವ್ರು ಯಾರು, ಎಲ್ಲಿದು ಬಂತು, ಏನು ಬಂತು, ಹೌದು ಅದು ಹುಡುಗಲೇಬೇಕು, ಅದು ಯಾರು ಕೊಟ್ಟರು ಏನು ಅಡ್ಡಿಲ್ಲ. ಆದರೆ ಅವು ಆ ರೀತಿ ತಯಾರಾಗೋದಕ್ಕೆ ಇಲ್ಲಿಯ ಈ ಒಂದು ಜಾತಿ ವ್ಯವಸ್ಥೆ, ಇಲ್ಲಿಯ ಧರ್ಮದ ವ್ಯವಸ್ಥೆ, ಇಲ್ಲಿಯ ಆರ್ಥಿಕ ವ್ಯವಸ್ಥೆ ಇವು ಮೂಲ ಕಾರಣ. ಯಾಕಪ್ಪ ಅಂತಂದ್ರೆ ಈ ಒಂದು ನೋಡ್ರಿ, ಈ ವಿಶೇಷವಾಗಿ ಆದಿವಾಸಿಗಳು ತೆಗೆದುಕೊಂಡು ನಾವು ಆದಿವಾಸಿಗಳಿಗೆ ಅವ್ರ ಕಾಡಿನಲ್ಲಿ ಅವ್ರು ದುಡಿದು ಉಣ್ಣೋದಕ್ಕೆ ಬಿಟ್ಟರೆ, ಅವ್ರ ಹಾದಿಗೆ ಅವ್ರನ್ನ ಬಿಟ್ಟರೆ ಮುಗಿದೋಯ್ತಲ್ರಿ. ಕಾಡನ್ನು ಯಾರ್ಯಾರಿಗೂ ಕೊಡೋದು ದುಡ್ಡಿದ್ದಂಥವ್ರಿಗೆ ನೋಡ್ರಿ, ಕಾಡಿನಲ್ಲೇ ಈಗ ಕಾಫಿ